ನಮಸ್ತೆ ಎಲ್ಲರಿಗೂ. ನಾನು ಹಂಸ. ಯಾರ್ಯಾರು ನನ್ನ ಚಾನಲ್ ನೋಡ್ತೀರಾ ಎಲ್ರಿಗೂ ಕೇಳ್ಕೊತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಟಿಪ್ಪು, ಸಕ್ಕರೆ ಡಬ್ಬಕ್ಕೆ ಇರುವೆ ಬರಬಾರ್ದಂದ್ರೆ ಇದಕ್ಕೆ ಕೆಲವು ಇಂಗ್ರೀಡಿಯೆಂಟ್ಸ್ ಹಾಕಿ ಸ್ಟೋರ್ ಮಾಡಿಡಬೇಕು. ಅದೇನಂತ ನೋಡೋಣ. ಈಗ ನೋಡಿ, ಇಲ್ಲಿ 2 ಏಲಕ್ಕಿ, ಒಂದು 3 ಲವಂಗ ತೊಗೊಂಡಿದ್ದೀನಿ. ಇದನ್ನು ಸಕ್ಕರೆ ಡಬ್ಬದೊಳಗೆ ಹಾಕಿ ನೋಡಿ, 2 ಇದೆ ಏಲಕ್ಕಿ, 3 ಲವಂಗ, ಇದನ್ನು ಅದರೊಳಗಡೆ ಹಾಕಿ ಇದನ್ನು ಸ್ಟೋರ್ ಮಾಡಿಡಬೇಕು. ಇರುವೆ ಬರೋದಿಲ್ಲ. ಆಲ್ರೆಡಿ ಡಬ್ಬದಲ್ಲಿ ಇರುವೆ ಇದ್ದರೆ ಅದ್ರ ಮುಚ್ಚಳ ಸ್ವಲ್ಪ ಗ್ಯಾಪ್ ಬಿಟ್ಟು ಮುಚ್ಚಿ ನೋಡಿ, ಸ್ವಲ್ಪ ಬಿಡಿ. ಹೀಗೆ ಏಲಕ್ಕಿ ಲವಂಗ ಹಾಕಿದ ಮೇಲೆ ಅದು ಹೊರಟೋಗಿಬಿಡುತ್ತೆ. ಅದು ಹೊರಟೋದ್ಮೇಲೆ ಕ್ಲೀನಾಗಿ ಕ್ಲೋಸ್ ಮಾಡಿ ಎತ್ತಿಟ್ಕೊಂಬಿಡಿ. ಟಿಪ್ ನಂಬರ್ 2, ಈಗ ಊಟಕ್ಕೆ ಕೂತಿರ್ತಾರೆ, ಸಾಂಬಾರಿಗೆ ಉಪ್ಪು ಶಾರ್ಟೇಜ್ ಬಂದಿರುತ್ತೆ, ಅಥವಾ ಮೊಸರನ್ನ ಊಟ ಮಾಡ್ತಾರೆ, ಅದಕ್ಕೆ ಉಪ್ಪು ಬೇಕಾಗುತ್ತೆ. ಅಂಥ ಟೈಮಲ್ಲಿ ಕೆಲವ್ರಿಗೆ ಮೇಲೆ ಉಪ್ಪು ಹಾಕ್ಕೊಳ್ಳೋವಂಥ ಅಭ್ಯಾಸ ಇರುತ್ತೆ. ಅದಕ್ಕೋಸ್ಕರ ಊಟಕ್ಕೆ ಕೂತಾಗ ಈ ಥರ ಒಂದು ಪಿಂಗಾಣಿ ಡಬ್ಬಿಯಲ್ಲಿ, ಒಂದು ಚಿಕ್ಕ ಡಬ್ಬಿಯಲ್ಲಿ ಪುಡಿ ಉಪ್ಪು ಹಾಕಿ, ಐಸ್ ಕ್ರೀಮ್ದು ಸ್ಪೂನು, ಎಲ್ಲಾದರೂ ಐಸ್ ಕ್ರೀಮ್ ತಗೊಂಡಾಗ 1-2 ಸ್ಪೂನ್ ಹೆಚ್ಚಾಗಿ ಇಸ್ಕೊಂಬನ್ನಿ, ಅದರಲ್ಲಿಡಿ, ಇಟ್ಟು ಊಟಕ್ಕೆ ಕೂತಾಗ ಮುಂದಿಡಿ. ಅವ್ರಿಗೆ ಬೇಕಾದಷ್ಟು ಅವ್ರು ಹಾಕ್ಕೋತಾರೆ. ಕೇಳ್ದಾಗ ಕೊಡೋದಕ್ಕಿಂತ ಹೀಗೆ ಮುಂಚೆನೇ ಅವ್ರ ಮುಂದೆ ಇಟ್ಟರೆ ಅವ್ರಿಗೆ ಬೇಕಾದಷ್ಟು ಅವರೇ ಹಾಕ್ಕೊಳ್ತಾರೆ. ಚೆನ್ನಾಗಿರುತ್ತೆ, ಮಾಡಿ. ಟಿಪ್ ನಂಬರ್ 3, ನಿಂಬೆಹಣ್ಣನ್ನು ಫ್ರಿಜ್ ಸಹಾಯ ಇಲ್ಲದೆ ಹೊರಗಡೆನೇ ಸ್ಟೋರ್ ಮಾಡೋದು ನೋಡೋಣ. ಒಂದು ಗಾಜಿನ ಬಾಟ್ಲು ತೊಗೊಂಡು ಆ ಬಾಟ್ಲೊಳಗೆ ನಿಂಬೆಹಣ್ಣನ್ನು ಹಾಕಿ, ಇದಕ್ಕೆ ಸ್ವಲ್ಪ ನೀರು, ಕೋಲ್ಡ್ ಇರೋವಂಥ ನೀರನ್ನು ಹಾಕಿ, ಸ್ವಲ್ಪ ಜಾಸ್ತಿ ತಣ್ಣಗಿರೋವಂಥ ನೀರನ್ನು ಹಾಕಿ ಈಗ ಸ್ಟೋರ್ ಮಾಡಿದ್ರೆ 1 ತಿಂಗಳವರೆಗೂ ಫ್ರೆಶ್ ಆಗಿರುತ್ತೆ ನಿಂಬೆಹಣ್ಣು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಟಿಪ್ ನಂಬರ್ 4, ಈರುಳ್ಳಿ ಸ್ಟೋರ್ ಮಾಡೋದು ನೋಡೋಣ. ಈಗ ನೋಡಿ, ಈ ಥರ ಹೋಲ್ಸ್ ಇರೋವಂಥ ಬುಟ್ಟಿ ಆಗಬೇಕು ಈರುಳ್ಳಿ ಸ್ಟೋರ್ ಮಾಡೋದಕ್ಕೆ. ಈ ಥರ ಹೋಲ್ಸ್ ಇರೋವಂಥ ಬುಟ್ಟಿ ತೊಗೊಂಡು ಇದಕ್ಕೆ ಒಂದು ಪೇಪರ್ ಶೀಟ್ ಹಾಕೋಣ. ಇದು ಅಡ್ವರ್ಟೈಸ್ಮೆಂಟ್ದು ಪೇಪರು. ಇದನ್ನು ಹಾಕೋಣ. ಇದನ್ನು ಹಾಕಿ ಕೆಳಗಡೆ ಹೋಲ್ಸ್ ಇರುತ್ತಲ್ಲ, ಏನು ಕಸ ಏನು ಬೀಳಬಾರ್ದು ಅಂತ, ಅದಷ್ಟೇ. ಈಗ ಈರುಳ್ಳಿ ಇದಕ್ಕೆ ಸ್ಟೋರ್ ಮಾಡೋಣ. ಈರುಳ್ಳಿ ಕ್ವಾಲಿಟಿ ಇರಬೇಕು, ಹಾಳಾಗಿರೋದು ಮತ್ತು ಹಸಿ ಇರೋದು ಈ ಥರ ಸ್ಟೋರ್ ಮಾಡಿ ಇಡಬಾರ್ದು, ಒಣಗಿರಬೇಕು. ಈ ಥರ ಹೋಲ್ಸ್ ಇರೋವಂಥ ಬುಟ್ಟಿಗೆ ಈರುಳ್ಳಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 1 ತಿಂಗಳು, 2 ತಿಂಗಳು, 3 ತಿಂಗಳಾದರೂ ಈರುಳ್ಳಿ ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಟಿಪ್ ನಂಬರ್ 5, ಮನೆಯಲ್ಲಿ ಸಾಸಿವೆ ಸಿಂಗಲ್ಲಾಗಿ ಇಡಬಾರ್ದು. ಇದು ನಮ್ಮ ಹಿರಿಯರಿಂದ ಬಂದಿರುವಂಥ ಪದ್ಧತಿ. ಇದಕ್ಕೆ ನೋಡಿ, ಈಗ 2 ಕಡೆ ಈಗ ಓಪನ್ ಇದೆ, ನಾನು ಹೀಗೆ ಡೈರೆಕ್ಟಾಗಿ ಯೂಸ್ ಮಾಡ್ತೀನಿ. ಇದಕ್ಕೆ ಒಂದು 5-6 ಕಡಲೆಬೇಳೆ, ನೋಡಿ ಕಡಲೆಬೇಳೆ, ಇದನ್ನು ಇದರೊಳಗೆ ಹಾಕಿ, ಇದನ್ನು ಸಾಸಿವೆ ಒಳಗೆ ಹಾಕಿ ಮಿಕ್ಸ್ ಮಾಡಿಡಬೇಕು. ಒಂಟಿಯಾಗಿ ಸಾಸಿವೆನ ಮನೇಲಿ ಇಡಬಾರ್ದು ಅಂತ ಹೇಳ್ತಾರೆ, ನಮ್ಮ ಹಿರಿಯರಿಂದ ಬಂದಿರೋದಿದು. ಇದು ಚೆನ್ನಾಗಿರುತ್ತೆ, ಮಾಡಿ. ಟಿಪ್ ನಂಬರ್ 6, ಕರ್ಬೂಜ ಹಣ್ಣು ಫ್ರಿಜ್ ಸಹಾಯ ಇಲ್ಲದೆ ಹೊರಗಡೆನೇ ಸೇವ್ ಮಾಡೋದು ನೋಡೋಣ. ಇದನ್ನು ಒಂದು ಶೀಟ್ ಪೇಪರ್ ತೊಗೊಂಡು ಆ ಪೇಪರಲ್ಲಿಟ್ಟು ಕ್ಲೀನಾಗಿ ಆ ಪೇಪರ್ ಒಳಗೆ ಇದನ್ನು ಕವರ್ ಮಾಡಬೇಕು. ಹೀಗೆ ಕವರ್ ಮಾಡಿ ಇದನ್ನು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಇಡೋಣ. ಹೀಗೆ ಇಟ್ಟು ಇದನ್ನು ಗಂಟಾಕಿ ಸುಮಾರು ಒಂದು 8-10 ದಿವಸ ಆರಾಮ್ಸೆ ಇದನ್ನು ಈ ಥರ ಸೇವ್ ಮಾಡಿದ್ರೆ ಇದು ಕೆಡೋದಿಲ್ಲ, ಚೆನ್ನಾಗಿರುತ್ತೆ. ಟಿಪ್ ನಂಬರ್ 7, ಊಟ ಮುಗಿದ ಮೇಲೆ ಕುಕ್ಕರಲ್ಲಿ ರೈಸ್ ಮಿಕ್ಕಿರುತ್ತಲ್ಲ, ಅದನ್ನು
ಒಂದು ಬಟ್ಲಿಗೆ ತೆಗೆದು ಕುಕ್ಕರ್ ತೊಳೆದಿಟ್ಬಿಡ್ತೀವಿ. ಈ ಬಟ್ಲಿಗೆ ಹಾಕಿದ ರೈಸು ಇದು ನೆಕ್ಸ್ಟ್ ಟೈಮ್ ಊಟ ಮಾಡೋಕ್ಕೆ ಬರಬೇಕಂದ್ರೆ ಇದಕ್ಕೆ ಇರುವೆ ಆ ಥರ ಏನು ಹತ್ಕೋಬಾರ್ದು. ಇರುವೆ ಹತ್ತಬಾರ್ದು ಅಂದರೆ ಇದಕ್ಕೆ ಸ್ಟೋರ್ ಮಾಡೋದು ಹೇಗೆ ಅಂತ ನೋಡೋಣ. ಇವಾಗ ಒಂದು ಪ್ಲೇಟ್ ತೊಗೊಂಡು ಆ ಪ್ಲೇಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರೊಳಗೆ ಈ ರೈಸ್ ಪಾತ್ರೆ ಇಡೋಣ. ಇಟ್ಬಿಟ್ಟು ಇದ್ರ ಬಾಯಿನ ಕ್ಲೋಸ್ ಮಾಡೋಣ. ಇದು ಆರಾಮ್ಸೆ ನೆಕ್ಸ್ಟ್ ಟೈಮ್ ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಇರುವೆ ಏನಾದರೂ ಹತ್ಕೊಂಡ್ರೆ ಟೋಟಲಿ ಈ ರೈಸ್ ವೇಸ್ಟ್ ಆಗುತ್ತೆ, ಊಟ ಮಾಡೋಕ್ಕೆ ಬರಲ್ಲ. ಈ ಥರ ಮಾಡಿ ವಿತೌಟ್ ಫ್ರಿಜ್ಜು ಸೇಫಾಗಿರುತ್ತೆ. ಟಿಪ್ ನಂಬರ್ 8, ಸೌತೆಕಾಯಿನ ತುಂಬ ದಿವಸ ಬಾಳಿಕೆ ಬರೋ ಹಾಗೆ ಸ್ಟೋರ್ ಮಾಡೋಣ. ಇದನ್ನು ಈ ತೊಟ್ಟಿನ ಭಾಗ ಇರುತ್ತಲ್ಲ, ಇದು ಇಲ್ಲಿ ಬೇಗ ಬೆಂಡು ಬಂದುಬಿಡುತ್ತೆ. ಆಮೇಲೆ ಇದ್ರ ಸ್ಕಿನ್ನೆಲ್ಲ ಸುಕ್ಕು ಬರುತ್ತೆ, ಅಂದರೆ ಸೌತೆಕಾಯಿ ಸಿಪ್ಪೆ ಸುಕ್ಕು ಬರುತ್ತೆ. ಅದು ಯೂಸ್ ಮಾಡೋಕ್ಕಾಗಲ್ಲ, ಒಂಥರ ಬೆಂಡು ಬಂದರೆ ಟೇಸ್ಟ್ ಇರಲ್ಲ. ಇದನ್ನು ಆಗದೇ ಇರೋ ಥರ ಸ್ಟೋರ್ ಮಾಡಬೇಕಂದ್ರೆ 1 ಡ್ರಾಪ್ ಇದಕ್ಕೆ ಕೋಕೋನಟ್ ಆಯಿಲ್ ತೊಟ್ಟಿನ ಭಾಗಕ್ಕೆ ಹಚ್ಚಬೇಕು. 1 ಡ್ರಾಪ್ ಅಷ್ಟೇ ಸಾಕು. ನೋಡಿ, ಇದನ್ನು ಅಲ್ಲಿ ತೊಟ್ಟಿನ ಭಾಗದಲ್ಲಿ ಇದನ್ನು ಕ್ಲೀನಾಗಿ ಬೆರಳಲ್ಲಿ ಸ್ಪ್ರೆಡ್ ಮಾಡಬೇಕು, ಅಂದರೆ ಉಜ್ಜಬೇಕು. ಸೌತೆಕಾಯಿ ತೊಟ್ಟಿನ ಭಾಗದಲ್ಲಿ ಚೆನ್ನಾಗಿ ಉಜ್ಜಬೇಕು. ಹೀಗೆ ಮಾಡಿ ಇದನ್ನು ಒಂದು ಪೇಪರಲ್ಲಿ ಸುತ್ತೋಣ. ಇದನ್ನು ಹೀಗೆ ಇಟ್ಟು ಇದರಲ್ಲಿ ಸುತ್ತಿ ಇದನ್ನೊಂದು ಕವರಲ್ಲಿ ಇಡೋಣ. ಸುಮಾರು 8ರಿಂದ 10 ದಿವಸ ಸೌತೆಕಾಯಿ ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಟಿಪ್ ನಂಬರ್ 9, ಬಾಳೆಹಣ್ಣಿದ್ದಾಗ ಬಾಳೆಹಣ್ಣನ್ನು ತುಂಬ ದಿನ ಸ್ಟೋರ್ ಮಾಡಬೇಕು, ಹಾಳಾಗಬಾರ್ದು. ಅಂದರೆ ಈ ರೀತಿಯಾಗಿ ಮಾಡೋಣ. ಒಂದು ಕವರು ಹೀಗೆ ಉದ್ದಕ್ಕೆ ಪಟ್ಟಿ ಥರ ಕಟ್ ಮಾಡ್ಕೊಂಡು ಒಂದು ಕಡೆ 2 ಪೀಸಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ಬಾಳೆಹಣ್ಣು ಸಪ್ರೇಟ್ ಮಾಡ್ಕೋಬೇಕು ಸಿಂಗಲ್ಲಾಗಿ. ಆ ತೊಟ್ಟಿರುತ್ತಲ್ಲ, ಆ ತೊಟ್ಟಿಗೆ ಈ ಕವರ್ ಸುತ್ತಬೇಕು. ನೀಟಾಗಿ ಸುತ್ತಿ ಅದನ್ನು ಹೀಗೆ ಗಂಟು ಹಾಕಬೇಕು. ಈ ರೀತಿ ಮಾಡಬೇಕು. ಇನ್ನೊಂದು ಅದೇ ಥರ ಮಾಡೋಣ. ಇದೇ ಥರ ಕ್ಲೀನಾಗಿ ಸುತ್ತಿ 8ರಿಂದ 10 ದಿವಸ ಆರಾಮಾಗಿ ಬಾಳೆಹಣ್ಣನ್ನು ಯೂಸ್ ಮಾಡ್ಕೋಬೋದು, ಫ್ರೆಶ್ ಆಗಿರುತ್ತೆ. ಸಪ್ರೇಟೇ ಮಾಡಿ ಸ್ಟೋರ್ ಮಾಡಬೇಕು. ನೀವು ಒಂದು ಟ್ರೇಲಿ ಇಟ್ಟರೂ ಕೂಡ ಸ್ವಲ್ಪ ಗ್ಯಾಪ್ ಕೊಟ್ಟು ಗ್ಯಾಪಲ್ಲಿಡಿ, ಬೇಗ ಕಪ್ಪಗಾಗಲ್ಲ, ಚೆನ್ನಾಗಿರುತ್ತೆ. ಟಿಪ್ ನಂಬರ್ 10, ಮನೇಲಿ ಬಾಳೆ ಎಲೆ ಜಾಸ್ತಿ ಇದ್ದಾಗ ಅದನ್ನು ಸ್ಟೋರ್ ಮಾಡೋದು ಹೇಗೆ ಅಂತ ನೋಡೋಣ. ಸ್ಟೋರ್ ಮಾಡಿ ತುಂಬ ದಿನ ಬಳಸ್ಕೊಳ್ಳೋ ಹಾಗೆ ಇದನ್ನು ಈ ಥರ ನಮಗೆ ಬೇಕಾದ ಸೈಜಲ್ಲಿ ಕಟ್ ಮಾಡಿಕೊಂಡು ಹೀಗೆಲ್ಲ ಒಂದೇ ಸಮ ಜೋಡಿಸ್ಕೊಂಡು ಹೀಗೆ ಫೋಲ್ಡ್ ಮಾಡಿಕೊಂಡು ಇದನ್ನು ರೋಲ್ ಮಾಡೋಣ. ಈಗ ಟೈಟಾಗಿ ರೋಲ್ ಮಾಡಿ ಇದಕ್ಕೆ ಒಂದು ದಾರ ಕಟ್ಟೋಣ. ಈ ದಾರ ಕಟ್ಟಿ ಇದಕ್ಕೊಂದು ಪೇಪರ್ ಕೂಡ ರೋಲ್ ಮಾಡೋಣ. ಹೀಗೆ ಟೈಟಾಗಿ ರೋಲ್ ಮಾಡಿ ಈಗ ಫೋಲ್ಡ್ ಮಾಡಿ ಇದಕ್ಕೆ ಒಂದು ಕವರಲ್ಲಿಟ್ಟು 15 ದಿವಸದವರೆಗೂ ಇದನ್ನು ಬಳಸ್ಕೋಬೋದು, ಫ್ರೆಶ್ ಆಗಿರುತ್ತೆ, ವಿತೌಟ್ ಫ್ರಿಜ್. ಆ ಕಡೆ ಒಂದು ಈ ಕಡೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.